ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಬಿಗ್ ಬ್ರೇಕಿಂಗ್ ನ್ಯೂಸ್. ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ 2024-25ನೇ ಸಾಲಿನ ಗ್ರಾಮ ಸಭೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ 1ರಲ್ಲಿ ವೀಕ್ಷಿಸಿ. ಗ್ರಾಮಗಳ ಅಭಿವೃದ್ಧಿಯ ಇಚ್ಛಾಶಕ್ತಿಯಿಂದ ಪ್ರತಿಯೊಬ್ಬರೂ ಜಾಗೃತರಾಗಿ ಅಧಿಕಾರಿಗಳನ್ನು ಪ್ರಶ್ನಿಸಬೇಕು. ಸಹಕಾರ ರತ್ನ ಪುರಸ್ಕೃತರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಬಾಲೇಪುರ ಜಿ ಲಕ್ಷ್ಮೀನಾರಾಯಣಪ್ಪ, ದೇವನಹಳ್ಳಿ ಪ್ರತಿಯೊಂದು ಹಳ್ಳಿ ಮತ್ತು ಗ್ರಾಮಗಳು ಅಭಿವೃದ್ಧಿಯನ್ನ ಕಾಣಬೇಕು ಎಂಬ ಇಚ್ಛಾಶಕ್ತಿಯಿಂದ ಇಂತಹ ಗ್ರಾಮ ಸಭೆಗಳನ್ನು ಸದುಪಯೋಗಪಡಿಸಿಕೊಂಡು ಪ್ರತಿಯೊಬ್ಬರು ಜಾಗೃತರಾಗಿ ಅಧಿಕಾರಿಗಳನ್ನ ಪ್ರಶ್ನಿಸಬೇಕು. ಆಗ ಮಾತ್ರ ಮೂಲಭೂತ ಸೌಕರ್ಯಗಳನ್ನು ಪಡೆದು ಯಾವುದೇ ಸಮಸ್ಯೆ ಇಲ್ಲದೆ ಅಭಿವೃದ್ಧಿ ಕಾಣಲು ಸಾಧ್ಯ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಿ ಲಕ್ಷ್ಮೀನಾರಾಯಣಪ್ಪ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ನಡೆದಂತಹ 2024-25ನೇ ಸಾಲಿನ ಗ್ರಾಮ ಸಭೆಗೆ ಆಗಮಿಸಿದ್ದ ಗಣ್ಯರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ದೇವನಹಳ್ಳಿ ತಾಲೂಕು ಇಲಾಖಾಧಿಕಾರಿಗಳು, ಜನಸಾಮಾನ್ಯರು ಹಾಜರಿದ್ದು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಲಾಯಿತು. ಇತ್ತೀಚೆಗೆ ವ್ಯವಸಾಯ, ಹೈನುಗಾರಿಕೆ ಮತ್ತು ಪಶುಸಂಗೋಪನೆಗಳು ಕಡಿಮೆಯಾಗ್ತಾ ಇದ್ದು ಯಾವುದೇ ಇಲಾಖೆಗಳಲ್ಲಿ ಮಾಹಿತಿಯನ್ನ ಪಡೆಯಲು ಉತ್ಸುಕತೆಯನ್ನ ತೋರ್ತಾ ಇಲ್ಲ. ಹಾಗೂ ಇಂತಹ ಗ್ರಾಮ ಸಭೆಗಳಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಎಲ್ಲಾ ಹಳ್ಳಿಯ ಗ್ರಾಮಸ್ಥರು ಕಡ್ಡಾಯವಾಗಿ ಭಾಗವಹಿಸಿ ತಮ್ಮ ಕುಂದುಕೊರತೆಗಳನ್ನು ತಿಳಿಸಿ ಪರಿಹಾರವನ್ನ ಕಂಡುಕೊಳ್ಳಬೇಕು ಅಂತ ಹೇಳಿ ತಿಳಿಸಿದ್ರು. ಒಂದು ಜಿಲ್ಲೆ ಅಲ್ಲಿ ಅತಿ ಹೆಚ್ಚು ಕಾಲೇಜುಗಳವೆ, ಸ್ಕೂಲುಗಳವೆ ಅಂತ ಪಂಚಾಯಿತಿ ಬೆಟ್ಟಕೋಟೆ ಅಂತ ಹೇಳಿದರೆ ಏನು ತಪ್ಪಾಗಲ್ಲ. ಯಾಕೆ ಅಂದರೆ ಇಲ್ಲಿ ನಮ್ಮ ಹಿರಿಯರು ಭಾಳ ವರ್ಷದಿಂದಲೇ ಯೋಚನೆ ಮಾಡಿ ಇಲ್ಲಿ ರಾಮಕೃಷ್ಣ ಪ್ರೌಢಶಾಲೆನ ಆರಂಭಿಸಿದರು. ಅದು ನಮ್ಮ ಸ್ಟೇಟ್ ಲೆವೆಲಲ್ಲಿ ರ್ಯಾಂಕ್ಗಳು ಬಂದಿದ್ದಾರೆ. ಹಾಗೆ ಹಾಕಿನಲ್ಲಿ ಇಂಡಿಯಾ ಲೆವೆಲ್ ಹೋಗಿ ಅಷ್ಟೊಂದು ಸುಪ್ರಸಿದ್ಧಿ ಆಗಿನ ಸ್ಕೂಲು ಇವತ್ತು ನಶಿಸಿ ಹೋಗ್ತಾ ಇದೆ. ನಾನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೇಳೋದು, ಇವಾಗ ಒಂದು ಡಿಪಾರ್ಟ್ಮೆಂಟ್ ಇದ್ದರೆ ಅದ್ರಾಗ ಸಾವಿರಾರು ಜನ ಕೆಲಸ ಬರ್ತದೆ, ಸಾವಿರಾರು ಜನ ಬದುಕ್ತಾರೆ. ಅದು ಅಬಲೇಶ್ ಆಗಿಬಿಟ್ರೆ ಅವರೆಲ್ಲಿ ಬದುಕೋದು? ಎಲ್ಲ ಪ್ರೈವೇಟ್ ಕಾಂಟ್ರಾಕ್ಟ್ ಆಗಿಬಿಟ್ರೆ ಗೌರ್ಮೆಂಟ್ ವರ್ಕರ್ಸ್ ಅಲ್ಲಿ ಇರ್ತಾರೆ. ಇವಾಗ ನೀವೇನೋ ನಮ್ಮ ವಯಸ್ಸು ಮುಗಿತು, ನಮ್ಮ ಮಕ್ಕಳಿಗೆ ಏನು ಮಾಡ್ತೀರಿ? ಆ ರೀತಿ ಯಾವುದೇ ಡಿಪಾರ್ಟ್ಮೆಂಟ್ ಬೆಂಗಳೂರು ಸಿಟಿ ಜಿಲ್ಲೆನಲ್ಲಿ 106 ವೆಟರ್ನರಿ ಹಾಸ್ಪಿಟಲ್ಗಳು ಖಾಲಿಯಾಗಿದೆ. ಆ ಖಾಲಿಯಾಗಿದ್ದು ಹಾಸ್ಪಿಟಲ್ಗಳನ್ನ ನಮ್ಮ ಗ್ರಾಮಾಂತರ ಇದಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆ, ಬೇರೆ ಬೇರೆ ಜಿಲ್ಲೆ, ಗುಲ್ಬರ್ಗಕ್ಕೆಲ್ಲ ಕೊಟ್ಟರು. ಹಂಗೆ ನಾವು ಇವಾಗ ನೆಕ್ಸ್ಟು ಬೆಂಗಳೂರು ಸಿಟಿ ಥರ ಅಗ್ರಿಕಲ್ಚರು ಎಷ್ಟು ಕಡಿಮೆ ಆಗಿದೆ ನಮ್ಮಲ್ಲಿ? 50% ಕಡಿಮೆ ಆಗಿದೆ. 50% ಕಮ್ಮಿ ಆಗಿದೆ. ಸಿಲ್ಕಲ್ಚರು 90% ಕಮ್ಮಿ ಆಗಿದೆ. ಯಾರು ಸಿಲ್ಕಲ್ಚರು ಅಲ್ಲ, ಇಲ್ಲಿ ಆಫೀಸರ್ ಅದು ಒಂದು 90% ಸಿಲ್ಕಲ್ಚರ್ ಕಮ್ಮಿ ಆಗಿದೆ. ಹೈನುಗಾರಿಕೆನೂ ಕಮ್ಮಿ ಆತ. ಇವಾಗ ಮುಂದೆ ಇನ್ನು ಗ್ರಾಮ ಸಭೆ ಮಾಡಿದರೆ ಯಾವ್ದಾನ ಕಂಪ್ನಿಗಳ ಬಗ್ಗೆ, ಯೂನಿಯನ್ ಬಗ್ಗೆನ ಮಾತಾಡಬೇಕು ಅಂತ ಸ್ಥಿತಿ ಬರ್ಬೋದು ಅಂತ ನನ್ನ ಅನಿಸಿಕೆ. ಈ ಡಿಪಾರ್ಟ್ಮೆಂಟ್ಗಳೇ ಇರಲ್ಲ. ಅಗ್ರಿಕಲ್ಚರು 50% ಕಮ್ಮಿ ಆಗಿದೆ ಅಂದರೆ ನಾವು ನಮ್ಮ ಸಾವಿರಾರು ವರ್ಷದ್ದು ಜೀವನ ಮಾಡ್ಕೊಂಡು ಬಂದಿರೋದು. ನಮ್ಮ ತಾತನವರು, ಮುತ್ತಾತನವರು, ಅವ್ರ ತಾತನವರು ಎಲ್ಲ ಜೀವನ ಮಾಡ್ಕೊಂಡು ಬಂದಿದ್ದು ಸ್ಥಿತಿನ ಇವಾಗ ನಾವು 50 ಭಾಗ ನಮ್ಮ ಜನ್ಮಕ್ಕೆ ಕಳ್ತಿದ್ದೀವಿ. ಇನ್ನು 50 ಭಾಗ ನಾವೇ ಕಳೆದ್ಬಿಟ್ಟು ಹೋಗ್ತಿರೋ ಏನು ಅಂಥ ಸ್ಥಿತಿ ಬರಬಾರ್ದು. ನಾವೆಲ್ಲ ನಮ್ಮ ಕುಲ ಕಸಬುಗಳು, ಹೈನುಗಾರಿಕೆ ಮಾಡೋರು ಹೈನುಗಾರಿಕೆ, ವ್ಯವಸಾಯ ಮಾಡೋರು ವ್ಯವಸಾಯ, ಅದನ್ನು ಉಳಿಸ್ಕೊಬೇಕು. ಇವತ್ತು ಯಾವನೋ ಬಾಡಿಗೆ ಕೊಡ್ತಾನ, ಯಾವನೋ ಒಂದಷ್ಟು ದುಡ್ಡು ಕೊಟ್ಬಿಡ್ತಾನ ಅಂತ ಕೊಡೋದಲ್ಲ. ಆದರೆ ಬೆಟ್ಟಕೋಟೆ ಒಂಚೂರು ಗ್ರೇಟೆ. ಅದು ಯಾಕಂದರೆ ಅಗ್ರಿಕಲ್ಚರ್ ಸ್ಪೆಷಲ್ ಜೂನ್ ಮಾಡಿಬಿಟ್ಟು ಯಾವಾಗ ಗ್ರಾಮ ಸಭೆ ಆಗ್ತದೆ
ಇದು ಸಂಬಂಧಪಟ್ಟಂತ ಎಲ್ಲ ಇದಕ್ಕೆ ಈ ಪಂಚಾಯತಿಗೆ ಈಗ 6 ಹಳ್ಳಿನೂ 7 ಹಳ್ಳಿನೂ ಸೇರ್ತೈತೆ. ಇದಕ್ಕೆಲ್ಲ ಊರಿನ ಜನ ಎಲ್ಲ ಬಂದು ಅದಕ್ಕೆ ಏನು ಅವ್ರಿಗೆ ಕೆಲಸಗಳಾಗಬೇಕು ಅಂತ ಹೇಳಿ ಇಲ್ಲೆಲ್ಲ ಇರ್ತೀವಿ, ಎಲ್ಲ ಅಧಿಕಾರಿಗಳಿರ್ತಾರೆ, ನಾವು ಇರ್ತೀವಿ ನಿಮ್ಮ ಜೊತೆಯಲ್ಲಿ, ನೀವು ಎಲ್ಲ ಸೇರಿ ಅದನ್ನ ನಾವಿಲ್ಲೇ ಒಂದು ಏನೇ ಕೆಲಸ ಆಗ್ಬೇಕಾದ್ರು ಬಗೆಹರಿಸ್ಕೊಳಂತ ಒಂದು ಅವಕಾಶ. ಅದರಿಂದ ಎಲ್ಲ ಚೆನ್ನಾಗಿ ನಡೀತು. ಎಲ್ಲ ಅಧಿಕಾರಿಗಳಿಗೂ ವಂದಿಸ್ತಾ ನಮ್ಮ ನೆಚ್ಚಿನ ಸ್ನೇಹಿತರು, ಹಿರಿಯರು, ತಾಲೂಕಿನ ಮುಖಂಡರು, ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು, ಬಹಳಷ್ಟು ಹೆಚ್ಚಿನ ಸ್ನೇಹಿತರು ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತಂದ್ರೆ ನಿಮಗೆಲ್ಲ ತಿಳ್ಕೊತಿದ್ರು ಈ ಸುತ್ತಮುತ್ತ ಏನೇ ಪ್ರಾಬ್ಲಮ್ ಇದ್ರು ಕೂಡ, ಈಗ ಬೇಕಾದ ಸಮಸ್ಯೆಗಳು ಏನೇ ಬಂದ್ರು ನಾನು ಇದ್ದೀನಿ ಅಂತ ಹೇಳೋನು ಲಕ್ಷ್ಮೀನಾರಾಯಣಪ್ಪನವರು ಒಳ್ಳೆ ಆಲ್ಟು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನೋ ಗಟ್ಟಿಯಾಗಿ ಮಾತಾಡ್ತಾರೆ, ಸ್ವಲ್ಪ ಹಿಂದಿಯಿಂದ ಮಾತಾಡಿದಂಥ ಹಳ್ಳಿ ಭಾಷೆನೆ ಇವತ್ತು ಹಳ್ಳಿ ಭಾಷೆ ಮಾತಾಡೋದಕ್ಕೆ ಇಷ್ಟಪಡ್ತಾರೆ. ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಿವಿ ಭೀಮೇಶ್ ಮಾತನಾಡಿ, ಗ್ರಾಮ ಸಭೆಗಳಲ್ಲಿ ಪ್ರತಿಯೊಂದು ಇಲಾಖೆಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಭಾಗವಹಿಸುತ್ತಾರೆ. ಗ್ರಾಮಸ್ಥರಿಗೆ ಅವಶ್ಯಕವಾದ ಇಲಾಖೆಯ ಸೌಲಭ್ಯಗಳು ಮತ್ತು ಸೌಲಭ್ಯ ಪಡೆಯಲು ಇರುವಂತಹ ಅಡೆತಡೆಗಳನ್ನು ಪ್ರಶ್ನಿಸಿ ಬಗೆಹರಿಸಿಕೊಳ್ಳಲು ಇದು ಒಂದು ಒಳ್ಳೆಯ ಅವಕಾಶ. ಒಂದೇ ಸೂರಿನಡಿ ಎಲ್ಲವೂ ಲಭ್ಯ ಎಂಬಂತೆ ಗ್ರಾಮ ಸಭೆಯನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಗ್ರಾಮ ಸಭೆಯಲ್ಲಿ ನಿವೇಶನ ರಹಿತ ಯೋಜನೆಯ ನಿವೇಶನ ಪಡೆದ ಫಲಾನುಭವಿಗಳಿಗೆ ಹಕ್ಕುಪತ್ರ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಆಯೋಜಿಸಲಾಗಿದ್ದ ಕ್ರೀಡೆಯಲ್ಲಿ ವಿಜೇತರಿಗೆ ಬಹುಮಾನ ಹಾಗೂ ವಿಶೇಷ ಚೇತನರಿಗೆ ಪ್ಯಾನ್ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷ ಸಿ ಜಗನ್ನಾಥ್, ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಿವಿ ಭೀಮೇಶ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಅನಿತಾ, ಸದಸ್ಯರಾದ ಆರ್ ಲೋಕೇಶ್ ಗಾಂಧಿ, ವಿದ್ಯಾರಾಣಿ, ರಾಯಸಂದ್ರ ಮಂಜುನಾಥ್, ವಿಶಾಲಾಕ್ಷ್ಮಿ, ಸಿ ನಾರಾಯಣಸ್ವಾಮಿ, ಕೆಬಿ ಭಾಗ್ಯಲಕ್ಷ್ಮಿ, ಅರ್ಚನಾ, ಪಿಡಿಒ ಕೆಂಪರಾಜಯ್ಯ, ಕಾರ್ಯದರ್ಶಿ ಪುಷ್ಪಾವತಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಮತ್ತು ಗ್ರಾಮಸ್ಥರು ಭಾಗಿಯಾಗಿದ್ದರು. ಕರ್ನಾಟಕ ಒನ್ ಸಂಪಾದಕ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್. ಶಕ್ತಿ